ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ವಿಗ್ರಹದ ಮೇಲೆ ಸತತ 4 ವರ್ಷಗಳ ಬಳಿಕ ಸೂರ್ಯ ರಶ್ಮಿಯಾಗಿದೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿರುವಂತಹ ಚನ್ನಕೇಶವ ಸ್ವಾಮಿ ವಿಗ್ರಹಕ್ಕೆ ಮಳೆ ಮೋಡ ಕವಿದ ವಾತಾವರಣದಿಂದ ವಿಗ್ರಹದ ಮೇಲೆ ಸೂರ್ಯನ ರಶ್ಮಿ ಬೀಳೋದಕ್ಕೆ ಅಡ್ಡಿ ಎದುರಾಗಿತ್ತು. ಈ ವರ್ಷ ಯಾವುದೇ ಅಡೆತಡೆ ಉಂಟಾಗದೆ ಇಂದು ಬೆಳಗ್ಗೆ ಚನ್ನಕೇಶವ ಸ್ವಾಮಿ ವಿಗ್ರಹದ ಮೇಲೆ ಸೂರ್ಯ ರಶ್ಮಿಯಾಗಿದೆ. 4 ವರ್ಷಗಳಿಂದ ಬೇಸರದಿಂದ ಹಿಂದಿರುಗ್ತಾ ಇದ್ದಂತಹ ಭಕ್ತರು ಇಂದು ಸೂರ್ಯ ರಶ್ಮಿ ಆಗುವುದನ್ನ ಕಣ್ತುಂಬಿಕೊಂಡಿದ್ದಾರೆ. ಶ್ರೀ ಚನ್ನಕೇಶವ ಸ್ವಾಮಿ ಪಾದ ತೊಳೆದು ಅರ್ಚಕರು ಪೂಜೆಯನ್ನ ಸಲ್ಲಿಸಿದ್ದಾರೆ. ಸರಿಸುಮಾರು ಏಪ್ರಿಲ್ 21 ಅಥವಾ 22 ಅಂದರೆ ವೃಷಭ ಮಾಸದ 9ನೇ ದಿನ ಪ್ರತಿ ವರ್ಷ ಸೂರ್ಯ ಸರಿಯಾಗಿ ದೇವಾಲಯದ ನೇರಕ್ಕೆ ಉತ್ತರಾಯಣದಲ್ಲಿ ಹುಟ್ಟುತ್ತೆ. ಅದು ಈ ದಿನ ಸಂಭವಿಸಿದೆ. ಇದು ಏಪ್ರಿಲ್ 22. ಹಾಗಾಗಿ ಅದು ಸಾಮಾನ್ಯ ಈ ದಿನ ಬೆಳಗ್ಗೆ 6 ಗಂಟೆ 9 ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ. ಆದರೆ ಕೆಲವು ಕಟ್ಟಡಗಳು ಅಡ್ಡ ಇರೋದ್ರಿಂದ 6 ಗಂಟೆ 12 ನಿಮಿಷಕ್ಕೆ ನಮಗೆ ಸೂರ್ಯ ಕಾಣುತ್ತೆ, ಬಿಂಬ ದರ್ಶನ ಆಗುತ್ತೆ. ಆವಾಗ ಸೂರ್ಯ ಸ್ವಲ್ಪ ಮಂಕಾಗಿರುತ್ತೆ. ಮುಂದೆ 6 ಗಂಟೆ 12 ನಿಮಿಷದ ನಂತರ ಸೂರ್ಯ ಮೇಲೆ ಬರ್ತಾ ಪ್ರಖರವಾಗಿ ಕೆಂಪು ಬಣ್ಣದ ಸೂರ್ಯರಶ್ಮಿಗಳು ಚನ್ನಕೇಶವನ ವಿಗ್ರಹದ ಮೇಲೆ ಬೀಳುತ್ತೆ. ಪ್ರತಿ ವರ್ಷ ಮೇಷಮಾಸದ 9ನೇ ದಿನದಲ್ಲಿ ಸೂರ್ಯರಶ್ಮಿಯು ಶ್ರೀ ಕೇಶವರ ದೇವಾಲಯಕ್ಕೆ ಬಿಂಬ ಮೊದಲು ನವರಂಗಾಪುರ ಪ್ರವೇಶ ಮಾಡಿ, ಆಮೇಲೆ ಸುಖನಾಸಿ ಮಧ್ಯ ಪ್ರವೇಶ ಮಾಡಿ ಶ್ರೀಯವರ ಪಾದವ ಸ್ಪರ್ಶ ಮಾಡಿ ಮಧ್ಯ ಕೇಶವರ ನಾಭಿ ತನಕ ಹೋಗಿ ಮತ್ತೆ ವಾಪಸ್ ಬರೋದು 6:10 ಶುರು ಆದರೆ 6:35 ತನಕ ಇದು ಪ್ರತಿ ವರ್ಷ ನಡೆಯುವಂಥ ಒಂದು ಮಹಾ ಕೌತುಕ. ಇದು ಪ್ರತಿ ವರ್ಷ ಮೇಷಮಾಸ 9ನೇ ದಿನ ಕೇಶವರ ಸ್ಪರ್ಶ ಮಾಡಿ ಎಲ್ಲರೂ ಪುನೀತರಾಗಿ ಈ ಸೌಭಾಗ್ಯವನ್ನು ನೋಡಿ ಖುಷಿಪಟ್ಟು ಅದರ ಆನಂದವನ್ನು ಸವಿತಾ ಕೇಶವನ ಆಶೀರ್ವಾದ ಪಡೆಯಲಿ ಅಂತ ಕೇಶವನ ಪ್ರಾರ್ಥನೆ ಮಾಡ್ತಾ ಎರಡು ಮಾತು. ಕ್ಷೀರತೀರ್ಥ ನೈವೇದ್ಯ ಆಗಿದೆ. ಕ್ಷೀರವನ್ನು ಪ್ರತಿದಿನ ಆ ದಿನ ಎಲ್ಲರಿಗೂ ಸಮರ್ಪಣೆ ಮಾಡಿ ಮುಂದಕ್ಕೆ ಪ್ರತಿ